ಎಲ್ಲರಿಗೂ ನಮಸ್ಕಾರ. ಇವತ್ತು ಸೊಪ್ಪಿನ ಪಲ್ಯ ಮಾಡಿ ತೋರ್ಸಾಕತ್ತೀನಿ. ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸೊಪ್ಪು ತಿನ್ನೋದ್ರಿಂದ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಕಿರಿಕ್ಸಾಲಿ ಸೊಪ್ಪು ಫೇಮಸ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಕಿರಿಕ್ಸಾಲಿ ಅಂತೀವಿ, ಕೀರೆ ಸೊಪ್ಪು ಅಂತಾರಲ್ಲ ಆ ಸೊಪ್ಪಿದು. ನೋಡ್ಬೋದು ಈ ಥರ ನಾನು ಕಟ್ ಮಾಡೇನಿಲ್ಲ, ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇದು 2 ಕಟ್ಟು ನಾನು ಮಾಡ್ತಾ ಇರೋದು. ಕರಿಗಿಂದ ಸ್ವಲ್ಪ ಆಗಿಬಿಡುತ್ತೆ ಇದು, ಹೀಗಾಗಿ ಒಂದು 4-5 ಕಟ್ಟಿಂದ ನೀವು ಮಾಡ್ಕೊಳ್ರಿ. ಜಾಸ್ತಿ ಜನ ಇದ್ರಿ ಅಂತಂದ್ರೆ ಜಾಸ್ತಿ ತೊಗೊಂಡು ಬರಬೇಕು. ಇದು ಸೊಪ್ಪು ನೋಡೋಕೆ ಭಾಳ ಅನಿಸ್ತೈತಿ, ಆಮೇಲೆ ಕರಿಗೆ ಸ್ವಲ್ಪ ಆಗುತ್ತೆ. ನೋಡ್ಬೋದು ಈ ಥರ ನಾನು ಕಟ್ ಮಾಡಿ ತೋರ್ಸೋಕಂದ್ರೆ ಈ ಥರ ಕಟ್ ಮಾಡ್ಕೋಬೇಕು. ಈಗ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಇದನ್ನು ಏನಿಲ್ಲ ಅಂದರೂ 7-8 ಸಾರಿ ನಾವು ಸ್ವಚ್ಛಾಗಿ ನೀರು ಹಾಕಿ ತೊಳ್ಕೊಬೇಕು. ಮಣ್ಣೆಲ್ಲ ಇರುತ್ತೆ, ಕಸರು ಇರುತ್ತೆ, ಹೀಗಾಗಿ ನೀಟಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಭಾಳ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ರುಚಿನೂ ಸಖತ್ತಾಗಿರ್ತೈತಿ. ಈ ಪಲ್ಯನ ನಾವು ಅನ್ನ ಸಾರು ಜೋಡಿನೂ ತಿನ್ಬೋದು, ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿನೂ ಜೊತೆ ಇದು ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು. ಈಗ ನೋಡಿರಿ ನಾನೆಲ್ಲ ತೊಳೆದು ಕ್ಲೀನಾಗಿ ಮಾಡ್ಕೊಂಡೇನಿ. ಇದೇನು ಕಟ್ ಮಾಡೋದು ಇಷ್ಟ ನೋಡಿರಿ, ಸೋಸಿ ಇಟ್ಕೋಬೇಕು. ಇಷ್ಟ ನಾನು ಆಗಲಿ ಸೋಸೋದು ತೋರಿಸಿದ್ನೆಲ್ಲ. ಇದೇನು ನೀವು ಹೆಚ್ಚೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡ್ರಿ, ಸಿಂಪಲ್ಲಾಗಿ ಇಷ್ಟ ಮಾಡಿರಿ. ನಾನು ಹೆಂಗೆ ತೋರಿಸೇನಿಲ್ಲ ಹಂಗೆ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಕೀರೆ ಸೊಪ್ಪು, ಕಿರಿಕ್ಸಾಲಿ ಸೊಪ್ಪು ಅಂತಾರೆ. ಈಗ ನಾನು ಎಣ್ಣೆ ಹಾಕ್ಕೊಂಡೇನಿ. 2 ಟೀ ಚಮಚ ಎಣ್ಣೆ ಮತ್ತು ಬೆಳ್ಳುಳ್ಳಿನ 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಮೇಲಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೆ, ಮತ್ತು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ. ಅದನ್ನು ಕೂಡ ನಾನು ಉದ್ದಗೆ ಸೀಳಿ ಹಾಕ್ಕೊಂಡೇನಿ. ಇದು ನೋಡಿರಿ ಭಾಳ ಸಿಂಪಲ್ಲಾಗಿ ಐತಿ ಈ ಪಲ್ಯ. ರುಚಿ ಮಾತ್ರ ಸಖತ್ತಾಗಿರ್ತೈತಿ. ಈಗ ನಾನು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ಈಗ ಸೋಸ್ ಇಟ್ಕೊಂಡಿದ್ದ ಕಿರಿಕ್ಸಾಲಿನ ಹಾಕ್ಕೊಂಡೇನಿ. ಬರೀ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ ಇಷ್ಟಿದ್ರೆ ಸಾಕು, ಇದಕ್ಕೆ ಸಖತ್ತಾಗ್ತೈತಿ ಅಂತಲೇ ಹೇಳ್ಬೋದು. ಈಗ ನೋಡಿರಿ ನಾನು ತೊಳೆದಿದ್ದ ಕಿರಿಕ್ಸಾಲಿನ ಬಾಳ್ಗೆಗೆ ಹಾಕ್ಕೊಂಡೇನಿ. ಇದನ್ನ ಬರ್ಬರ್ತಾ ಇಷ್ಟ ಐತಲ್ಲ ಕಡಿಮೆ ಆಗ್ತಾ ಹೋಗುತ್ತಿದ್ದು, ಕರಗ್ತಾ ಹೋಗುತ್ತಾ. ನೋಡ್ಬೋದು ನಾನು ನೀರು ಇನ್ನೂ ಹಾಕ್ಕೊಂಡಿಲ್ಲ. ನೀರೇನು ಈಗ ಸದ್ಯ ಹಾಕ್ಕೋಬೇಡ್ರಿ, ಈ ಥರ ಮಾಡ್ತಾ ನೋಡಿರಿ. ಆಮೇಲೆ ಸ್ವಲ್ಪ ನೀರು ಚಿಮುಕ್ಸ್ಬೇಕಷ್ಟೇ, ನೀರು ಜಾಸ್ತಿ ಹಾಕ್ಕೊಳ್ಳೇಬೇಡ್ರಿ, ಸ್ವಲ್ಪ ನೀರು ಚಿಮುಕ್ಸ್ಬೇಕು. ಯಾಕಂದ್ರೆ ನೀರು ಇರುತ್ತೆ ಅದ್ರಾಗ, ಆಲ್ರೆಡಿ ನಾವು ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ನೀರಿನ ಅಂಶ ಇರುತ್ತೆ ಸೊಪ್ಪಿನಾಗ, ಅದ್ರ ಸಂಬಂಧ. ಹೆಲ್ತಿಗೆ ಭಾಳ ಒಳ್ಳೆಯದು ಸೊಪ್ಪು ತಿನ್ನೋದ್ರಿಂದ. ಮಕ್ಕಳಿಗೂ ಕೂಡ ಕೊಟ್ಟರೆ ತಿಂತಾರೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈ ಸೊಪ್ಪು. ನೋಡ್ಬೋದು ಕರಿಗೆ ಎಷ್ಟು ಆಯಿತು ಅನ್ನೋದು ನಿಮ್ಗೆ ಗೊತ್ತಾಗುತ್ತಾ. ಸ್ವಲ್ಪ ನೀರನ್ನ ಚಿಮುಕ್ಸ್ಬೇಕು, ಲಾಸ್ಟಲ್ಲಿ ಚಿಮುಕ್ಸಿ ಸ್ವಲ್ಪ ಬೇಯಿಸ್ಕೊಂಡು ಬಿಟ್ರೆ ರೆಡಿ ಆಗುತ್ತೆ ಕಿರಿಕ್ಸಾಲಿ ಸೊಪ್ಪು. ಕಿರಿಕ್ಸಾಲಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಇಷ್ಟಪಟ್ಟು ತಿನ್ನಂತಹ ಈ ಕಿರಿಕ್ಸಾಲಿ ಸೊಪ್ಪು. ನೋಡಿರಿ ಉಪ್ಪನ್ನ ನಾನು ಲಾಸ್ಟಲ್ಲಿ ಯಾಕೆ ಹಾಕ್ಕೊಳಕತ್ತೀನಿ ಅಂತಂದ್ರೆ ಅದು ಮೊದಲು ಗೊತ್ತಾಗಲ್ಲ ಎಷ್ಟು ಹಾಕ್ಕೋಬೇಕು ಅಂಥೇಳಿ. ಈಗ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡ್ಬೋದು ಸೊಪ್ಪು ಎಷ್ಟೈತಿ ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ಕೊಂಡ್ಬಿಟ್ರೆ ಮುಗೀತು. ಸ್ವಲ್ಪ ನೀರು ಚಿಮ್ಸೇನಲ್ಲ ಅದ್ರೊಳಗನ ಇದು ಚೆನ್ನಾಗಿ ಬೇಯ್ತೈತಿ. ಬೆಂದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ, ಅನ್ನ ಸಾಂಬಾರು ಜೋಡಿನೂ ಸೈಡ್ ಇಟ್ಕೊಂಡು ತಿನ್ಬೋದು. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡೋಕತ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಬೇರೆ ಬೇರೆ ರೆಸಿಪೀಸ್ ಕೂಡ ನಾನು ತೋರಿಸ್ತಾ ಇರ್ತೀನಿ. ಈಗ ಆಯಿತು ನೋಡಿರಿ, ಇಷ್ಟ ಆ ಮುಗೀತು, ನಮ್ಮ ಕಿರಿಕ್ಸಾಲಿ ಪಲ್ಯ ರೆಡಿ ಆಯಿತು. ಒಂದು ಸಾರಿ ಈ ಥರ ನೀವು ಮಾಡಿಕೊಂಡು ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಏನಾದರೂ ನೋಡೋಕತ್ತಿದ್ರೆ ಆದಷ್ಟು ಶೇರ್ ಮಾಡಿರಿ, ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ. ರುಚಿಯಾದ ಕಿರಿಕ್ಸಾಲಿ ಪಲ್ಯ ಸಾಮಗ್ರಿಗಳನ್ನು ಭಾಳಿಲ್ಲ. ಮತ್ತು ಮುಂದಿನ ರೆಸಿಪಿಯಿಂದ ಸಿಗೋಣ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.